ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಸ್ಕಿಪ್ ಮಾಡಿದ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ನೀರು ತಗೊಂಡಿದ್ದೀನಿ, ಒಂದು ಬಟ್ಟೆ ಮುಳುಗೋಷ್ಟು ನೀರು ತಗೊಂಡಿದ್ದೀನಿ. ಮತ್ತು ಬಟ್ಟೆ ಪೌಡ್ರು ಒಂದು 2 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಮತ್ತು ಅಡುಗೆ ಸೋಡಾ 1 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಮತ್ತು ಕೋಲ್ಗೇಟ್ ಹಾಕೋತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಪೇಸ್ಟ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೋಲ್ಗೇಟ್ ಹಾಕೋಬೇಕು. ಮತ್ತು ವಿನಿಗರ್ ಹಾಕೋತಾ ಇದ್ದೀನಿ. ಇದು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಕುದಿಯೋಕ್ಕೆ ಬಿಡಬೇಕು. ನೀರು ಕುದಿಯೋ ಹತ್ರದಲ್ಲಿ ನಾವು ಕಿಚನ್ ಟವಲ್ಗಳಿರುತ್ತಲ್ಲ, ಕಿಚನ್ ಟವಲ್ನ ಹಾಕಿ ಚೆನ್ನಾಗಿ ಕುದಿಸಬೇಕು. ತುಂಬಾ ಜಿಡ್ಡಂತೂ ಕಿಚನ್ ಟವಲಲ್ಲಿ ತುಂಬ ಜಿಡ್ಡಾಗುತ್ತೆ ಫ್ರೆಂಡ್ಸ್. ನಾವು ಕೈ ಪದೇ ಪದೇ ಅದರಲ್ಲಿ ಒರೆಸ್ಕೊಳ್ಳೋದ್ರಿಂದ ಮತ್ತು ಸ್ಲ್ಯಾಬ್ಸ್ ಎಲ್ಲ ಒರೆಸೋದು, ಸ್ಟವ್ ಒರೆಸೋದ್ರಿಂದ ತುಂಬ ಗಲೀಜಾಗಿರುತ್ತಲ್ವ. ಈ ರೀತಿ ವಾರಕ್ಕೊಂದ್ಸರಿ ಮಾಡಿದ್ರೆ ಸಾಕು. ಎಷ್ಟೇ ಗಲೀಜಿದ್ರೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್, ಬೇಗ ಹೊರ್ಟೋಗುತ್ತೆ. ಈ ರೀತಿ ಬ್ಯಾಕ್ಟೀರಿಯಾಗಳು ಕೂಡ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇದ್ರೂ ಕೂಡ ಸತ್ತೋಗುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಟವಲ್ಲು ಬೇಗನೆ ಕ್ಲೀನ್ ಆಗುತ್ತೆ. ನಾವು ಇದೆಲ್ಲ ಆದಮೇಲೆ ಸ್ವಲ್ಪ ಬಿಸಿ ಆರೋಕ್ಕೆಲ್ಲ ಬಿಡಬೇಕು. ಬಿಸಿ ಆರಿದ್ಮೇಲೆ ಈ ರೀತಿ ನೋಡಿ, ಅರ್ಧ ಭಾಗ ಕಮ್ಮಿ ಆಗಿದೆ ಫ್ರೆಂಡ್ಸ್. ಈಗಂತೂ ಅರ್ಧ ಭಾಗಕ್ಕಿಂತ ಮುಕ್ಕಾಲು ಭಾಗನೇ ಕಡಿಮೆ ಆಗಿದೆ. ನಾವೀಗ ಸೋಪ್ ಹಾಕಿ ಬ್ರಷ್ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ, ಆಲ್ರೆಡಿ ನೋಡಿ ಎಷ್ಟು ತುಂಬ ಗಲೀಜಾಗಿತ್ತು ಫ್ರೆಂಡ್ಸ್. ಈಗ ಸೋಪ್ ಹಾಕ್ಬಿಟ್ಟು ಒಂದು ಸರಿ ಬ್ರಷ್ ಮಾಡಿದ್ರೆ ಸಾಕು. ಎಷ್ಟೇ ಕೊಳೆ ಇದ್ದರೂ ಕಡಿಮೆ ಹೊರ್ಟೋಗುತ್ತೆ ಫ್ರೆಂಡ್ಸ್. ಎಷ್ಟೇ ಕೊಳೆ ಇದ್ದರೂ ನೀಟಾಗಿ ಹೋಗಿದೆ. ಆಲ್ರೆಡಿ ಎಣ್ಣೆ ಜಿಡ್ಡಂತೂ ಹೊರ್ಟೋಗಿದೆ. ಈಗ ಸ್ವಲ್ಪ ಕೊಳೆಗಳಷ್ಟೇ ಉಳ್ಕೊಂಡಿತ್ತು. ಈಗ ನಾನು ಬ್ರಷ್ ಮಾಡಿದ್ಮೇಲೆ ಅದು ಕೂಡ ನೀಟಾಗಿ ಕೊಳೆ ಎಲ್ಲ ಹೋಗಿದೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಈಟಂತೂ ಎಷ್ಟು ಕಪ್ಪು ಆಗೋಗಿತ್ತು, ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆಯಲ್ಲ. ಈಗ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಸಾಕು, ಎಲ್ಲನೂ ಚೆನ್ನಾಗಿರುತ್ತೆ. ಟವಲ್ ಅಂತೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ನೀರು ತಗೊಂಡಿದ್ದೀನಿ. ಈ ನೀರಿಗೇ ಒಂದು ಕರ್ಪೂರ ಹಾಕೋತಾ ಇದ್ದೀನಿ. ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಪುಡಿಯಾಗಿ ಕರ್ಪೂರ ಹಾಕೋಬೇಕು. ಈ ರೀತಿ ಪುಡಿ ಮಾಡಿ ಹಾಕೊಂಡು ಮತ್ತು ವಿನಿಗರ್ ಹಾಕೋತಾ ಇದ್ದೀನಿ. ಎರಡು ಪದಾರ್ಥ ಸೇರಿಸಿ. ತುಂಬ ಇರುವೆಗಳ ಕಾಟ ಅಂತೂ ನಮ್ಮ ಮನೇಲಿ ತುಂಬಾ ಇದೆ. ಅದಕ್ಕೆ ಅಂತಲೇ ಇದನ್ನು ನಾನು ಲಿಕ್ವಿಡಾಗಿ ರೆಡಿ ಮಾಡ್ಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೋತಾ ಇದ್ದೀನಿ. ಎಲ್ಲಿ ಇರುವೆ ಓಡಾಡ್ತಾ ಇದ್ದಾವೋ ಅಲ್ಲಿ ಸ್ಪ್ರೇ ಮಾಡಿದ್ರೆ ಸಾಕು. ನಿಜವಾಗ್ಲೂ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಕರ್ಪೂರ ಸ್ಮೆಲ್ಲು ಮತ್ತು ವಿನಿಗರ್ ಸ್ಮೆಲ್ ಇರುತ್ತಲ್ಲ, ಅದಕ್ಕೇ ಕಡಿಮೆ ಆಗೋಗುತ್ತೆ ಫ್ರೆಂಡ್ಸ್. ಇರುವೆನೇ ಕಡಿಮೆ ಆಗುತ್ತೆ. ನಾನು ಇಲ್ಲಿ ಇರುವೆ ಹರಿತಾ ಇತ್ತು, ಅದಕ್ಕೆ ಅಂತಲೇ ಸ್ಪ್ರೇ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು, ನಾನು ಇಲ್ಲಿ ಕೂಡ 1 ಲೋಟ ನೀರು ತಗೊಂಡಿದ್ದೀನಿ. ಇದಕ್ಕೆ 3 ಕರ್ಪೂರ ಹಾಕಬೇಕು. 3 ಕರ್ಪೂರ ಕೂಡ ಪುಡಿ ಮಾಡಿ ಸೇರಿಸ್ಕೋಬೇಕು. ಇದು ಅಷ್ಟೇ, 2 ಪದಾರ್ಥ ಇರೋದು. ಒಂದು ಕರ್ಪೂರ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕರ್ಪೂರನ ಸ್ಪ್ರೇ ಬಾಟ್ಲಿಗೆ ಹಾಕೋಬೇಕು. ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಇದು ಕೂಡ ಹಲ್ಲಿಗಳಿರುತ್ತಲ್ಲ ಅದ್ರ ಮೇಲೆ ಸ್ಪ್ರೇ ಮಾಡಿ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಟಿ ವಿ ಅಡಿ ಕೆಳಗಡೆ ಅಂತೂ ಯಾವಾಗಲೂ ಒಂದು ಇದ್ದೇ ಇರುತ್ತೆ, ಅಥವಾ ಗ್ಯಾಸ್ ಪಕ್ಕ ಇರುತ್ತೆ. ಅಂದರೆ ಖಾಲಿ ಸಿಲಿಂಡ್ರ್ ಇರುತ್ತಲ್ಲ ಅದ್ರ ಪಕ್ಕನೇ ಇರುತ್ತೆ. ಅದಕ್ಕೆ ನೋಡಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಸ್ಪ್ರೇ ಮಾಡಿದ ತಕ್ಷಣವೇ ಸ್ವಲ್ಪ ಅಲ್ಲೇ ನಿಂತ್ಕೊಬಿಟ್ಟಿದೆ. ಯಾಕೆಂದರೆ ಅದು ಸ್ಮೆಲ್ಲಿಗೆ ಅದು ಮೂನೇ ಆಗ್ತಾ ಇರಲಿಲ್ಲ, ಅಲ್ಲೇ ನಿಂತ್ಕೊಬಿಟ್ಟಿತ್ತು ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ವಾಟರ್ ಬಾಟ್ಲ್ ಕ್ಯಾಪ್ಗಳು ತಗೊಂಡಿದ್ದೀನಿ. 4 ತಗೊಂಡಿದ್ದೀನಿ. ನಾವು ಗ್ಯಾಸ್ಗಳು ಅಲ್ಲಾಡ್ತಾ ಇರುತ್ತೋ ಅಥವಾ ಸ್ಲ್ಯಾಬ್ಸ್ಗೆ ಅಂಟ್ಕೊಬಿಟ್ಟಿರುತ್ತೆ, ಅಂದರೆ ಎಣ್ಣೆ ಜಿಡ್ಡಾಗಿದ್ದರೆ ಸ್ಲ್ಯಾಬ್ಸ್ಗೆ ಅಂಟ್ಕೊಬಿಡುತ್ತೆ, ಅಥವಾ ಸೇಕ್ ಆಗ್ತಿರುತ್ತಲ್ವ, ಅದಕ್ಕೆ ಅಂತಲೇ ಈ ಕ್ಯಾಪ್ನ ಹಾಕಿಡೋದ್ರಿಂದ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಟೋದಂತೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ಮಿಕ್ಸಿ ಕೂಡ ಈ ರೀತಿ ಮಾಡ್ಕೋಬೋದು. ಅದು ತುಂಬ ಅಂಟ್ಕೊಬಿಡುತ್ತೆ ಅಂತಲೇ ಇದು ಕ್ಯಾಪ್ ಹಾಕೋಬೇಕು. ಮಿಕ್ಸಿ ನಮ್ಮದು ಈ ರೀತಿ ಸ್ಕ್ವೇರ್ ಟೈಪ್ ಇರೋದ್ರಿಂದ ನಾನು ರೌಂಡ್ ಟೈಪ್ ಇರೋರಿಗೆ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ಕ್ಯಾಪ್ನ ನಾವು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಹಾಗೆ ಕಟ್ ಆಗ್ತಿತ್ತು ಅನಿಸುತ್ತೆ, ನಾನು ಬಿಸಿ ಕಾಯಿಸ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಹಾಗೆ ಕೂಡ ಕಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಏನು ತೋರಿಸ್ತಾ ಇದ್ದೀನಲ್ಲ,
ಈ ರೀತಿ ಕಟ್ ಮಾಡ್ಕೊಂಡು ನಾವು ಬಟ್ಟೆ ಒಣೆಯೋಕೆ ಕ್ಲಿಪ್ ಅಂತೂ ಎಷ್ಟಿದ್ರೂ ಸಾಕಾಗಲ್ಲ ಅಲ್ವಾ, ಅದಕ್ಕೆ ಅಂತಲೇ ಈ ರೀತಿ ಬಟ್ಟೆ ಕ್ಲಿಪ್ ಪದೇ ಪದೇ ತಗೊಳ್ಳೋ ಬದಲು ಈ ರೀತಿ ವಾಟರ್ ಬಾಟ್ಲ್ ಇದ್ದರೆ ಸಾಕು, ವಾಟರ್ ಬಾಟ್ಲ್ ಕ್ಯಾಪ್ ಇದ್ದರೆ ಸಾಕು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಎಷ್ಟೇ ಗಾಳಿ ಬೀಸಿದ್ರು ಬಟ್ಟೆ ಬೀಳಲ್ಲ ಫ್ರೆಂಡ್ಸ್. ನಮ್ಮಲ್ಲಂತೂ ಫುಲ್ಲು ಗಾಳಿ ಬೀಸ್ತಿರುತ್ತೆ, ನೋಡಿ ಎಷ್ಟು ಎಳ್ದಾಡಿದ್ರೂ ಬರಲ್ಲ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.